ಹಾಯ್ ಹಲೋ ವೆಲ್ಕಮ್ ಟು ಚೈತನ್ಯ ಕನ್ನಡತಿ ವ್ಲಾಗ್ಸ್. ಸಾಯಂಕಾಲ ಈವ್ನಿಂಗ್ ಆಗುತ್ತೆ. ಸಾಯಂಕಾಲ 4 ಗಂಟೆ ಆಗಿತ್ತು. ನಾನು ಮಲ್ಕೊಬಿಟ್ಟಿದ್ದೆ ಪಾಪು ಜೊತೆ. ಎಚ್ಚರಿಕೆ ಆಯಿತು. ಸೊ ನಾನು ಎದ್ದು ಮುಖ ತೊಳ್ಕೊಂಡು ಹಾಗೆ ಫ್ರೆಶ್ ಅಪ್ ಆದೆ. ಪಾತ್ರೆ ಇತ್ತು. ಸೊ ನಾನು ರೆಡಿಯಾಗಿ ಪಾತ್ರೆ ತೊಳೆಯೋಣ ಅಂತ ಅಡುಗೆ ಮನೆಗೆ ಬಂದೆ. ಸಾಯಂಕಾಲ ಪಾತ್ರೆ ಇತ್ತು. ಮಧ್ಯಾಹ್ನ ಊಟ ಮಾಡಿದ್ವಲ್ಲ, ಆ ಪಾತ್ರೆಗಳು ಹಂಗೆ ಇದ್ವು. ನಾನು ಅದನ್ನು ವಾಶ್ ಮಾಡಿಕೊಂಡೆ. ಯಾವ್ದಾದ್ರು ಒಂದು ಕೆಲಸ ಮನೇಲಿ ಆಗಿಲ್ಲ ಅಂದರೆ ಸಮಾಧಾನನೇ ಇರಲ್ಲ. ಆವಾಗಿನ ಕೆಲಸ ಆವಾಗಲೇ ಮಾಡ್ಕೊಬಿಟ್ರೇ ಚೆಂದ. ಸೊ ನಾನು ಹಾಗೆ ಪಾತ್ರೆನೆಲ್ಲ ತೊಳ್ಕೊಂಡೆ. ವಾಶ್ ಮಾಡಿದ ನಂತರ ಬಟ್ಟೆಗಳಿತ್ತು, ಬಟ್ಟೆನೂ ಮಡ್ಚಿಕೊಂಡೆ. ಬಟ್ಟೆ ಮಡ್ಚ್ಕೊಂಡು ನಾನು ಅದನ್ನೆಲ್ಲ ಎಲ್ಲೆಲ್ಲಿತ್ತು ಆ ಜಾಗಕ್ಕೆ ಇಟ್ಟುಬಿಟ್ರೆ ಸಮಾಧಾನ. ಇಲ್ಲ ಅಂದರೆ ನಾನು ಹಾಗೆ ಮಡ್ಚಿಟ್ರೆ ನನ್ನ ಮಗ ಬಂದು ಎಲ್ಲ ಹರಡಿ ಮತ್ತೆ ಅದನ್ನು ನಾನು ಎರಡೆರಡು ಸಲ ಮಡ್ಚೋ ಥರ ಮಾಡಿಬಿಡ್ತಾನೆ. ಎಲ್ಲ ಎತ್ತಿಟ್ಟೆ ನಾನು. ನನ್ನ ಮಗ ಮಲ್ಕೊಂಡಿದ್ದ ಅಂತ ನೋಡಿ ಮಲ್ಕೊಂಡಿದ್ದಾನೆ, ಇನ್ನೂ ಮಲ್ಕೊಂಡಿದ್ದ. ಸೊ ನನಗೆ ಟೈಮ್ ಇತ್ತು. ಹಾಗೆ ನಾನು ಗಿಡಗಳಿಗೆ ನೀರು ಹಾಕ್ಬಿಡೋಣ ಅಂತ ಬಂದೆ. ಇದು ಮನಿ ಪ್ಲ್ಯಾಂಟ್ ಗಿಡ, ಇದು ಪುದೀನ. ಆಗಲೇ ನಾನು 2 ಸಲ ಕಿತ್ತಿದ್ದೀನಿ. ಒಂದು ಸಲ ಕಿತ್ತಿದ್ದೆ, ಈಗ ಮೊನ್ನೆ ಒಂದು ಸಲ ಕಿತ್ಕೊಂಡೆ ಪುಲಾವ್ ಮಾಡೋಣ ಅಂತ. ಸೇವಂತಿಗೆ ಗಿಡ, ತುಳಸಿ ಗಿಡದ ಜೊತೆಗೆ ವಾಸ್ತು ಗಿಡನೂ ಬರ್ತಾಯಿದೆ. ಮನಿ ಪ್ಲ್ಯಾಂಟ್ ಗಿಡನ ನಾನು 3 ಪಾಟಿಗೆ ಹಾಕಿದ್ದೀನಿ. ಅದು ಚೆನ್ನಾಗಿ ಬೆಳೆಯುತ್ತಲ್ವ. ಸೊ ನನಗಿಷ್ಟ ಅದು ಎಲೆಗಳು. ಅದಕ್ಕೆ ಮನೆ ಒಳಗಡೆನೂ ಹಾಕಿದ್ದೀನಿ, ಹೊರಗಡೆನೂ ಹಾಕಿದ್ದೀನಿ ನಾನು ಗಿಡಗಳಿಗೆ. ಸೇವಂತಿಗೆ ಗಿಡ ನೋಡಿ ಹೂವು ಬಿಟ್ಟಿದೆ. ಹಾಗೆ ಫಿಶ್ಗೆ ಫುಡ್ ಹಾಕೋಣ ಅಂತ ಬಂದೆ. ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾವಲ್ಲ. ಮನೇಲಿ ಈ ಥರ ಆಟ ಆಡ್ತಿದ್ರೆ ಎಷ್ಟು ಖುಷಿ ಅನಿಸುತ್ತೆ ನೋಡಿದಾಗ. ಹಾಗೆ ಅವನು ಎದ್ದೋಳಷ್ಟೊತ್ತಿಗೆ ಅವನಿಗೂ ಹಾಲು ಕಾಯಿಸ್ಬಿಡೋಣ, ನನಗೂ ಟೀ ಕಾಯಿಸ್ಕೊಳ್ಳೋಣ ಅಂತ ಬಂದೆ ನಾನು ಅಡುಗೆ ಮನೆಗೆ. ಹಾಲನ್ನ ನಾನು ಕಾಯಕ್ಕಿಟ್ಟಿದ್ದೀನಿ. ಅವ್ನು ಮಲಗಿದ್ರೆ ನಾವೇನು ಸೌಂಡೇ ಮಾಡೋಂಗಿಲ್ಲ ಮನೇಲಿ ಮಲ್ಕೊಂಡಿದ್ದಾನೆ ಅಂತ. ಹಾಗೆ ಎದ್ದ ನಾನು ಹಾಲು ಕಾಯಿಸ್ಬೇಕಾದ್ರೆ ಅವ್ನಿಗೆ ಹಾಲು ಎತ್ತಿಟ್ಟಿದ್ದೀನಿ, ನಾನು ಟೀ ಕಾಯಿಸ್ಕೊತಾ ಇದ್ದೀನಿ. ಪಾಪು RCB ಜರ್ಸಿ ಹಾಕ್ಕೊಂಡಿದ್ದಾನೆ. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ. ಚೆನ್ನಾಗಿದೆ ಮೆಟೀರಿಯಲು. ಬಟ್ ಪ್ಯಾಂಟ್ ಅವನಿಗೆ ದೊಡ್ಡ ಅನಿಸುತ್ತೆ, ಅದಕ್ಕೆ ನಾನು ಹಾಕಿಲ್ಲ. ಹಾಲಿಗೆ ನಾನು ಬೂಸ್ಟ್ ಹಾಕ್ಕೊಡ್ತೀನಿ. ಅದನ್ನು ಕುಡ್ದು ಒಂದು ಸ್ವಲ್ಪ ಹೊತ್ತು ಮೈಂಡ್ ಫ್ರೆಶ್ ಆದಮೇಲೆ ಅವನು ಆಟ ಆಡ್ಕೊತಾನೆ. ಸಾಯಂಕಾಲ ಟೀ ಇರಲೇಬೇಕಲ್ವ, 1 ಟೈಮ್ ಮಾಡ್ಕೊಳ್ಳೇಬೇಕು ಸಾಯಂಕಾಲ ಹೊತ್ತು. ಸಾಯಂಕಾಲ ಆದರೆ ಟೀ ಕಾಫಿ ಏನಾದರೂ ಮಾಡ್ಕೊಳ್ಳೇಬೇಕಲ್ವ. ನಮ್ಮ ಮನೇಲಿ ಕಾಫಿ ಕಮ್ಮಿ. ಹಾಗೆ ನಾನು ಟೀ ಮಾಡ್ಕೊಂಡು ಹೊರಗಡೆ ಬಂದೆ. ಸೆಕೆ ಅಂತ ನನ್ನ ಮಗಂಗೆ ಒಂದು ಸ್ವಲ್ಪ ಗೋಳು ಹೊಯ್ಕೊಂಡೆ, ಸಿಟ್ಟು ಬರ್ಸೋದು. ನಮ್ಮ ಮನೆ ಹತ್ರ ನಾಯಿ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಿತ್ತು. ಹಾಗೆ ಅವನಿಗೆ ನೈಲ್ಸು ನಾನು ಕಟ್ ಮಾಡಿದೆ. ಅವರಪ್ಪ ಬಂದರು. ಅವರಪ್ಪ ಬಂದಿದ್ದ ಅವನಿಗೆ ಖುಷಿ. ಮಕ್ಕಳಿಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರಲ್ವಲ್ಲ. ಸೊ ಅವರಪ್ಪ ಗೋಬಿ ತಿಂದಿದ್ರು, ಹಾಗೆ ಗೋಬಿ ತಿಂದೆ. ಸಾಯಂಕಾಲ ಸೆಕೆ ಮಲಗಿ ಎದ್ದಿದ್ನಲ್ಲ. ಸೊ ಸೆಕೆ ಕತ್ತತ್ರ ಎಲ್ಲ ಬೇವ್ರಿಗೆ ಇದಾಗಿರುತ್ತೆ ಮಕ್ಕಳಿಗೆ. 1 ಟೈಮ್ ನಾನು ಸ್ನಾನನ ಮಾಡಿಸ್ಬಿಡ್ತೀನಿ. ಅವ್ನು ಸಣ್ಣ ವಯಸ್ಸಿಂದನೂ ಅಷ್ಟೇ, ಸ್ನಾನ ಅಂದರೆ ಒಂದು ಸಲಿನೂ ಹತ್ತಿದ್ದೇ ನೋಡಿಲ್ಲ. ಅವ್ನು ಸಣ್ಣ ಹುಡುಗನಿಂದನೂ ಅಷ್ಟೇ. ಸ್ನಾನ ಮಾತ್ರ ಎಷ್ಟು ಚೆನ್ನಾಗಿ ಮಾಡಿಸ್ಕೊತಾನಂದರೆ ಎಂಜಾಯ್ ಮಾಡ್ಕೊಂಡು ಮಾಡಿಸ್ಕೊತಾನೆ ಸ್ನಾನನ. ಬಟ್ಟೆ ಹಾಕೋದು, ಈ ಕ್ರೀಮ್ ಹಚ್ಚೋದು ಅಂದರೆ ತಡಿಯೋಕ್ಕಾಗಲ್ಲ ಅವನನ್ನು. ಸೊ ನಾನು ಅವನಿಗೆ ಬಟ್ಟೆನ ಹಾಕಿ ಅವನಿಗೂ ರೆಡಿ ಮಾಡಿದೆ. ನೋಡಿ ಏನೇನೆಲ್ಲ ತಲಾಟೆ ಮಾಡ್ತಾನೆ ಅಂತ. ಗಂಡ್ಮಕ್ಳು ತುಂಟರು ಅಂತ ಗೊತ್ತಿತ್ತು, ಇಷ್ಟೊಂದು ತುಂಟರು ಅಂತ ಗೊತ್ತಿರಲಿಲ್ಲ. ರಾತ್ರಿ ಆಗಿತ್ತು. ನಮ್ಮ ಮನೇಲಿ 1 ಕಟ್ಟು ಕೀರೆ ಸೊಪ್ಪಿತ್ತು. ಹಾಗೆ ಮೊಳಕೆ ಬಂದಿದ್ದ ಹೆಸ್ರು ಕಾಳಿತ್ತು. ಹೆಸ್ರು ಕಾಳು ಮತ್ತು ಕೀರೆ ಸೊಪ್ಪಿಗೆ ನಾನು 4 ಮೆಣಸಿನ್ಕಾಯಿ, 1 ಎಸಳು ಬೆಳ್ಳುಳ್ಳಿ, 2 ಟೊಮೊಟೊನ ಉಪ್ಪು ಹಾಕ್ಕೊಂಡು ವಿಷಲ್ ಹೊಡೆಸ್ಕೊಂಡೆ. ಮಿಕ್ಸಿ ಜಾರಿಗೆ ಹೆಚ್ಚಿಟ್ಕೊಂಡಿರೋ ಕಾಯಿ, ಕೊತ್ತಂಬರಿ, ಒಂದು 4ರಿಂದ 5 ಬೆಳ್ಳುಳ್ಳಿ ಎಸಳು, ಹಾಗೆ ಸ್ವಲ್ಪ ಜೀರಿಗೆ, ಮೆಣಸು ಇಷ್ಟನ್ನು ಹಾಕ್ಕೊಂಡೆ. ನೋಡಿ ನಾನು ಅಡುಗೆ ಮನೇಲಿದ್ದರೆ ನನ್ನ ಮಗ ಅಡುಗೆ ಮನೆಯಲ್ಲೇ ಇರ್ತಾನೆ. ಅವ್ರ ಮಮ್ಮಿ ಹಿಂದೆ ಬಾಲ ಅವನು. ನಾನು ಪಾತ್ರೆ ತೊಳೆದಿದ್ನಲ್ಲ ಅದನ್ನೆಲ್ಲ ಜೋಣಿಸ್ತಾ ಇದ್ದ. ನಾನು ಹಾಗೆ ಅನ್ನಕ್ಕೂ ಇಟ್ಕೊಂಡೆ. ವಿಷಲ್ ಬಂತು. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿದೆ. ಒಂದು ಸೌಟ್ ಹಾಕ್ಕೊಳ್ಳಿ ಅದನ್ನು ರುಬ್ಕೊಳ್ಳೋಕ್ಕೆ. ಆಗ ನಮ್ಮಮ್ಮ ಹೀಗೇ ಒಂಚೂರು ಸಪ್ಪೆ ಕಟ್ಟಿಂದ ಏನಾದ್ರು ಕಾಳು ಇತ್ತು ಅಂದರೆ ನಮಗೂ ಪ್ಲೇಟಿಗೆ ಹಾಕ್ಕೊಡ್ತಿದ್ರು. ನಾವು ಅದನ್ನು ಎಂಜಾಯ್ ಮಾಡ್ಕೊಂಡು ತಿಂತಿದ್ವಿ. ಇದೇ ಜಾರಿಗೆ ತಣ್ಣಗಾದ್ಮೇಲೆ ಅದನ್ನು ಉಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಈ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಈಗ ಬೇಯಿಸ್ಕೊಂಡಿರ್ತೀರಲ್ಲ ಅದಕ್ಕೆ ಹಾಕ್ಕೊಳ್ಳಿ. 1 ಸೌಟ್ ಅಷ್ಟೇ ಹಾಕ್ಕೊಂಡು ರುಬ್ಕೊಳ್ಳಿ ಜಾರಿಗೆ. ತುಪ್ಪ ಹಾಕ್ಕೊಂಡು ಸಾಸಿವೆ,
ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳಿ. ಎಷ್ಟು ಟೇಸ್ಟಿಯಾಗಿರುತ್ತೆ ಅನ್ಬೇಡಿ. ಸಾಂಬಾರಿಗೆ ಬಿಸಿ ಬಿಸಿ ಅನ್ನ ಮುದ್ದೆ ಮಾಡ್ಕೊಂಡು ತಿಂತಿದ್ರೆ ಅಂತ ಅನಿಸುತ್ತೆ. ಸಾಂಬಾರು ಮಾತ್ರ ಸೂಪರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ನಾನು ಸಾರನ್ನು ಕುದಿಯೋಕೆ ಇಟ್ಬಿಟ್ಟು ಅಡುಗೆ ಮಾಡ್ಕೊಂಡಿದ್ದಾಗ ಅದು ಇದು ಚೆಲ್ಲಿರುತ್ತಲ್ವ, ಸೊ ನಾನು ಅದನ್ನು ಕ್ಲೀನ್ ಮಾಡಿಕೊಂಡೆ. ಇವತ್ತಿನ ವ್ಲಾಗು ಇದಾಗಿತ್ತು. ಸೊ ನನ್ನ ವೀಡಿಯೋನ ಯಾರ್ಯಾರೆಲ್ಲ ನೋಡಿದ್ದೀರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಂದು ಕೂಡ ಎಲ್ಲ ಕ್ಲೀನಿಂಗು ಮುಗೀತು. ಸಾಂಬಾರು ಕೂಡ ರೆಡಿಯಾಗಿದೆ. ಈಗ ನಾವು ಬ್ಯಾಟಿಂಗ್ ಮಾಡೋಣ ಬನ್ನಿ. ರುಚಿಯಾಗಿರೋ ಸಾಂಬಾರು ಜೊತೆಗೆ ಅನ್ನ, ಉಪ್ಪಿನಕಾಯಿ, ಸಾಂಬಾರು.